ಹಾಯ್ ಹಲೋ ಹೌ ಆರ್ ಯು ಆಲ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ಸ್. ನನಗೆ ಸ್ವಲ್ಪ ಹುಷಾರಿಲ್ಲ, ಸೊ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಾ ಇರ್ಬೋದು. ಸೊ ಲಾಸ್ಟ್ ವೀಕ್ ನನಗೆ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ, ತುಂಬ ವೀಡಿಯೋಸ್ ಎಡಿಟಿಂಗ್ ಸಹ ಪೆಂಡಿಂಗ್ ಇದೆ. ಸೊ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಉಡುಪಿಯಲ್ಲಿ ಇರುವಾಗ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅದರ ವಿಶೇಷತೆ ಏನು, ಯಾವ ದೇವಸ್ಥಾನ, ಅದು ಹೇಗಿದೆ, ಯಾಕಲ್ಲಿ ಹೋದ್ವಿ, ಏನು ಅಲ್ಲಿ ಅಂದರೆ ವಿಶೇಷ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಮನೆಯಿಂದ ಹೊರಟಿದ್ದೀವಿ. ನಾನು, ಅಮ್ಮ, ಮತ್ತು ನನ್ನ ಮಗು, ನನ್ನ ತಂಗಿ ಸಹ ಬಂದಿದ್ಲು. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಇದು ಎಂಟ್ರೆನ್ಸಲ್ಲಿ ಹೀಗೆ ಅಂದರೆ ಇದಕ್ಕೆ ಮಹಾಲಿಂಗೇಶ್ವರ, ಪರ್ಕಳದಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನದ್ದು ಬ್ರಹ್ಮ ಕಲಶೋತ್ಸವ ಅಂತ ಇತ್ತು. ಐ ಥಿಂಕ್ ಇದು ವರ್ಷಕ್ಕೊಮ್ಮೆನೋ ಮಾಡ್ತಾರೆ ಅನಿಸುತ್ತೆ. ಬಟ್ ಈ ವರ್ಷ ತುಂಬ ಅಂದರೆ ಜೀರ್ಣೋದ್ಧಾರ ಎಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಸೊ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಹೇಗೋ ನಮ್ಮಮ್ಮ ಅಂದರೆ ನಾವೆಲ್ಲ ಹೋಗಿದ್ವಲ್ಲ ಊರಿಗೆ, ನಾವು ಸ್ವಲ್ಪ ಹೋಗಿ ಬರುವ, ನೋಡುವ, ದೇವ್ರ ದರ್ಶನ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಸಹ ಸಂಜೆನೇ ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನ್ನ ತಂಗಿ ಮತ್ತು ನಮ್ಮಮ್ಮ ನನ್ನ ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಲೈಟಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಫ್ರೀ ಆಟೋ ಸಹ ಇತ್ತು. ಅಂದರೆ ಪರ್ಕಳದ ಮೇನ್ ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಆಟೋನವರೆಲ್ಲ ಫ್ರೀ ಆಗಿಬಿಟ್ಟಿದ್ರು. ಬಟ್ ನಾವು ಡೈರೆಕ್ಟ್ ಮನೆಯಿಂದನೇ ಆಟೋ ಮಾಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ನಾವು ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಇಳಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಎವ್ರಿ ಡೇ ಪೂಜೆ ನಡೆಯುತ್ತೆ, ಎವ್ರಿ ಡೇ ಭಜನೆ ಮತ್ತು ಪ್ರಸಾದ. ಥಿಂಕ್ 11ನೇ ತಾರೀಕುವರೆಗೂ ಸಹ ಇದು ನಡೆಯುತ್ತೆ ಅಂತ ಅಲ್ಲೆಲ್ಲ ಇನ್ಫಾರ್ಮೇಷನ್ ಹಾಕಿದರು. ಹೆಚ್ಚು ಜನ ಸಂಜೆನೇ ಸೇರ್ತಾರೆ, ಯಾಕಂದರೆ ಮಧ್ಯಾಹ್ನ ಇಲ್ಲಿ ತುಂಬ ಬಿಸಿಲಿರುತ್ತೆ, ಹ್ಯುಮಿಡಿಟಿ ಇರುತ್ತೆ. ಸಂಜೆ ಆದರೆ ಲೈಟಿಂಗ್ಸನ್ನು ನೋಡೋಕ್ಕೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಸಹ ಸಂಜೆನೇ ಹೋಗಿದ್ವಿ. ಇದು ಮೇನ್ ಎಂಟ್ರೆನ್ಸ್, ಅಂದರೆ ದೇವಸ್ಥಾನದ ಮೇನ್ ಗೋಪುರ ಇದು. ಅಲ್ಲಿ ತುಂಬ ಲೈಟಿಂಗ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಅದ್ರ ಲೆಫ್ಟ್ ಸೈಡಲ್ಲಿ ಒಂದು ಮೀಟಿಂಗ್ ಥರ, ಅಂದರೆ ಒಂದು ಕಾರ್ಯಕ್ರಮಗಳು ನಡೀತಾ ಇತ್ತು. ಅಂದರೆ ಏನೆಲ್ಲ ಜೀರ್ಣೋದ್ಧಾರ ಆಗ್ತಾಯಿದೆ, ಯಾರೆಲ್ಲ ಏನು ದೇಣಿಗೆ ಕೊಟ್ಟರು, ಆಮೇಲೆ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಪ್ರತಿದಿನ, ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಈ ಕಡೆ ಪ್ಲೇ ಏರಿಯಾ, ಅಂದರೆ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ರೈಟ್ ಸೈಡಲ್ಲಿ ಒಂದು ಫುಲ್ ದೊಡ್ಡ ಗ್ರೌಂಡೇ ಇದೆ. ಸ್ಟ್ರೈಟ್ ಆ ಮಂಟಪದಿಂದ ಒಳಗೆ ಹೋದರೆ ದೇವಸ್ಥಾನ. ಪೂರ್ತಿ ದೇವಸ್ಥಾನನ ಲೈಟ್ ಮತ್ತು ಫ್ಲವರ್ಸಲ್ಲೇ ಡೆಕೋರೇಟ್ ಮಾಡಿದರು. ಅಲಂಕಾರ ಅಂದರೂ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಹೇಳೋಕ್ಕೆ ಸಾಕಾಗಲ್ಲ ಮಾತುಗಳು, ಅಷ್ಟು ಚೆನ್ನಾಗಾಗಿತ್ತು. ನಾವು ಸಹ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಹೋಗಿ. ಲೈಟಿಂಗು, ಫ್ಲವರ್ಸು ಎಷ್ಟು ಚೆನ್ನಾಗಿ ನಾನು ಮುಂಚೆನೂ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ಇದು ತುಂಬ ವಿಶೇಷವಾದ ಟೆಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮದುವೆ ಆದ ವರ್ಷ, ನನ್ನ ಮದುವೆ ಆದ ನೆಕ್ಸ್ಟ್ ಡೇನೇ ನಾವು ಬಂದಿದ್ದೆ ಟೆಂಪಲ್ಲೇ ಇದು. ಸೊ ತುಂಬ ಅಟ್ಯಾಚ್ಮೆಂಟ್ ಇದೆ ಈ ಟೆಂಪಲ್ ಜೊತೆ. ಬ್ರಹ್ಮಕಲಶೋತ್ಸವ ಅಂತ ಹೇಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ಬಂದ್ವಿ. ನೋಡಿದ್ರೆ ಫುಲ್ ಫ್ಲವರ್ಸ್ ಮತ್ತು ಲೈಟಿಂಗ್ಸ್ ಮತ್ತು ಜನ ಸಹ ತುಂಬ ಅಂದರೆ ತುಂಬ ಇದ್ದರು. ಸೊ ನಮ್ಮಮ್ಮಗೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಅವ್ರು ಇಲ್ಲಿ ಬಂದಿರಲಿಲ್ಲ ಇಷ್ಟು ವರ್ಷದಿಂದ. ನನ್ನ ಮದುವೆ ಆದಾಗಿಂದನೂ ಸಹ ಈ ದೇವಸ್ಥಾನಕ್ಕೆ ಅವ್ರು ಬಂದಿರಲಿಲ್ಲ. ಅವ್ರು ಸಹ ಅದೇ ಹೇಳಿದರು, ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಂಪಲ್, ನಾನು ಬಂದೇ ಇರಲಿಲ್ಲ ಇಲ್ಲಿ ಅಂತ. ಸೊ ಇಲ್ಲಿ ಒಂದು ಯಕ್ಷಗಾನದ ಗೊಂಬೆ ಇಟ್ಟಿದ್ದಾರೆ. ಅದ್ರ ಹತ್ರ ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ನನ್ನ ಮಗಳು, ನಮ್ಮಮ್ಮನೂ ಸ್ವಲ್ಪ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಹಾಲಿಂಗೇಶ್ವರ, ಮಹಾಗಣಪತಿ ಮತ್ತು ಮಹಿಷಮರ್ದಿನಿ ದೇವಸ್ಥಾನ ಅಂತ ಬ್ರಹ್ಮಕಲಶ, ಅಂದರೆ ಇದು ಇಡೀ ಇದನ್ನು ಫ್ಲವರಲ್ಲೇ ಬರೆದಿದ್ದಾರೆ. ಸೊ ಅದೊಂದು ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಅದೊಂದು ಜಸ್ಟ್ ರೆಕಾರ್ಡ್ ಮಾಡಿದೆ ಇಲ್ಲಿ ನಾನು. ನೋಡ್ತಾ ಇದ್ರೆ ಒಂದು ಪುಟ್ಟ ತೇರು ಸಹ ಇದೆ ಇಲ್ಲಿ. ಸೊ ನೋಡ್ತಾ ಇದ್ರಲ್ಲಿ ಇದೆಲ್ಲ ಮೇಲೆ ಅಂದರೆ ಸೀಲಿಂಗಲ್ಲಿ ಈ ಥರ ಫ್ಲವರ್ಸ್ ಮತ್ತು ಎಲೆ ಮತ್ತು ಹಣ್ಣುಗಳಿಂದ ಡೆಕೋರೇಟ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಸುತ್ತ ದೇವಸ್ಥಾನದ ಒಳಾಂಗಣದಲ್ಲಿ ಸುತ್ತಲೂ ಹೋಮ, ಹವನ, ಪೂಜೆಗಳು, ತುಂಬ ಒಂಥರ ವೈಬ್, ತುಂಬ ಪಾಸಿಟಿವ್ ಆಗಿತ್ತು. ಸೊ ನಮಗೂ ಒಂಥರ ತುಂಬ ಪಾಸಿಟಿವ್ನೆಸ್ ಅನ್ನಿಸ್ತು ಅಲ್ಲಿ ಹೋಗಿ ಬಂದದ್ದು. ನಾವು ಆ್ಯಕ್ಚುಲಿ ದೇವಸ್ಥಾನದ ಒಳಗೆ ಹೋದಾಗ
ಒಂದು ದೇವರ ಪುತ್ಥಳಿ ಅಥವಾ ದೇವರ ವಿಗ್ರಹ ಏನು ಹೇಳ್ತಾರಲ್ವ ಅದ್ರದ್ದು ಮೆರವಣಿಗೆ ನಡೀತಾ ಇತ್ತು. ಸೊ ಸ್ವಲ್ಪ ನಾವಲ್ಲಿ ಅದರ ಜೊತೆನೇ ಒಂದು ಸುತ್ತ ಹಾಕಿ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ನಿಮಗೆ ದೇವಸ್ಥಾನ ಸುತ್ತಲೂ ಸಹ ಸುಮಾರು ಒಂದು 4-5 ಸಣ್ಣ ಸಣ್ಣ ಟೆಂಪಲ್ಗಳು ಸಿಗುತ್ತೆ. ಈ ಥರ ಒಂದು ಗಣಪತಿದಾಗಲಿ, ಮಹಿಷವರ್ಧಿ, ಆಮೇಲೆ ಇನ್ನೂ ಕೆಲವು ದೇವಸ್ಥಾನಗಳಿದೆ. ಸೊ ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿದು ನನ್ನ ಮಗಳಿಗೆ ಗಂಟೆ ಹೊಡಿಬೇಕು ಅಂತ. ಸೊ ಹಾಗಾಗಿ ನಮ್ಮಮ್ಮ ಟ್ರೈ ಮಾಡಿಸ್ತಾ ಇದ್ರು. ಅವಳಿಗೆ ಫುಲ್ ಖುಷಿಯಾಯಿತು ಗಂಟೆ ಬಾರಿಸಿ. ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ ಇದು, ಅಂದರೆ ಒಳಗೆ ತುಂಬ ಜಾಗ ಇದೆ. ಸೊ ಈ ಥರ ಕಾರಿಡಾರ್ ಥರ. ನಾನು ಮುಂಚೆ ಐ ಥಿಂಕ್ 2 ಇಯರ್ಸ್ ಅಥವಾ ಲಾಸ್ಟ್ ಇಯರೇ ಅಂದ್ಕೊತೀನಿ ನಾವು ಬಂದಿದ್ವಿ. ಇಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಅಂದರೆ ಇಲ್ಲೇ ನಾವು ಈಗೇನು ಜಾಗ ಅದು ಭಜನೆ ಥರ ಅಂದರೆ ಇದು ಮೆರವಣಿಗೆ ಥರ ಬರ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ನಾವು ನಿಂತ್ಕೊಂಡೆಲ್ಲ ಊಟ ಮಾಡಿದ್ವಿ ಲಾಸ್ಟ್ ಇಯರ್ ಬಂದಾಗ. ಅಲ್ಲೆಲ್ಲ ಈ ಥರ ಟೈಲ್ಸ್ಗಳನ್ನ ಏನೂ ಹಾಕಿರಲಿಲ್ಲ. ಬಟ್ ಈ ವರ್ಷ ತುಂಬ ಅದನ್ನು ನೀಟಾಗಿ ಮಾಡಿದ್ದಾರೆ. ನೀಟಾಗಿ ಅಂದರೆ ಜೀರ್ಣೋದ್ಧಾರ ಮಾಡಿದ್ದಾರೆ. ತುಂಬ ಅದರಿಂದೆಲ್ಲ ಟೈಲ್ಸ್ ಹಾಕೋದಾಗಲಿ, ದೇವಸ್ಥಾನನ ರಿನೋವೇಟ್ ಮಾಡೋದಾಗಲಿ, ಮೇಲೆ ಈ ಥರ ನೆರಳು ಮಳೆ ಬಂದರೆ ಇದು ಭಕ್ತರಿಗೆಲ್ಲ ಪ್ರಾಬ್ಲಮ್ ಆಗದಿರೋ ಹಾಗಾಗಲಿ. ಸೊ ಅದೆಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ಬ್ರಹ್ಮಕಲಶೋತ್ಸವ ಇಷ್ಟು ಗ್ರ್ಯಾಂಡಾಗಿ ನಡೀತಾ ಇದೆ ಅನಿಸುತ್ತೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟೊಂದು ಇಂಪ್ರೂವ್ ಆಗಿದೆಯಾ 1 ಇಯರಲ್ಲಿ ಅಂತ. ಸೊ ನಾನು ಹೇಳ್ದಂಗೆ ಸುತ್ತಮುತ್ತಲ ನಿಮಗೆ ಆಲ್ಮೋಸ್ಟ್ ಒಂದು 4-5 ಸಣ್ಣ ಸಣ್ಣ ದೇವಸ್ಥಾನಗಳು ಸಿಗುತ್ತೆ ಮೇನ್ ಟೆಂಪಲ್ಲಿನ ಸುತ್ತಮುತ್ತಲಿಗೂ. ಎಲ್ಲ ಟೆಂಪಲ್ಗಳು ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆಯೂ ಡೆಕೋರೇಷನ್ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂತಲ್ಲ, ಇಡೀ ದೇವಸ್ಥಾನ ಸುತ್ತಮುತ್ತ ಎಲ್ಲ ನಿಮಗೆ ಲೈಟಿಂಗ್ ಮತ್ತು ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿದ್ದು ಕಾಣಿಸುತ್ತೆ. ಅದಾದಮೇಲೆ ನಾವು ಸಹ ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿದು ನಮಸ್ಕಾರ ಮಾಡಿ, ಮತ್ತು ಇಲ್ಲಿ ನಿಮಗೆ ಇದು ಸಹ ಸಿಗುತ್ತೆ, ನಾಗಬನ ಅಂತ ಹೇಳ್ತಾರಲ್ಲ, ನಾಗ ದೇವರ ಕಟ್ಟೆ. ಸೊ ಇದು ಸಹ ವಿಶೇಷ ನಮ್ಮ ಕಡೆ. ಅಂದರೆ ನಾಗಬನ ಅಂದರೆ ಕಾಮನ್. ಸೊ ಪ್ರತಿ ಏರಿಯಾದಲ್ಲೂ ನಿಮ್ಗೊಂದು ನಾಗಬನ ಅಂತ ಸಿಗುತ್ತೆ. ಪ್ರತಿ ದೇವಸ್ಥಾನದಲ್ಲೂ ಹೆಚ್ಚು ಕಮ್ಮಿ ನಿಮಗೆ ನಾಗಬನ ಅಂತ ಇರುತ್ತೆ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲೂ ಒಂದು ನಾಗಬನ ಇತ್ತು. ನಾವು ಅದಕ್ಕೂ ಕೈ ಮುಗಿದು ಇಲ್ಲಿ ಊಟಕ್ಕೆ ಹೋಗುವ ದಾರಿ ಅಂತ ಬರ್ತಿದ್ದಾರಲ್ಲ, ಇಲ್ಲಿ ಈ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ. ಸೊ ಅಲ್ಲಿ ಪ್ರತಿದಿನ ಈ ಬ್ರಹ್ಮಕಲಶೋತ್ಸವ ಮುಗಿಯೋವರೆಗೂ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಸೊ ನಾವು ಸಹ ಹೋದಾಗ ಆವತ್ತಿತ್ತು. ಸೊ ಅದಕ್ಕೆ ಊಟಕ್ಕೆ ಹೊರಟ್ವಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದಾಗೆ ಇಲ್ಲಿ ದೇವರ ವಿಗ್ರಹದ್ದು ಒಂದು ಮೆರವಣಿಗೆ ನಡೀತಾ ಇತ್ತು. ಈ ಥರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂಥರ ಏನು ಹೇಳ್ತಾರೆ, ಪೂಜಾರಿ ಅವ್ರ ವಿಗ್ರಹನ ಹೊತ್ಕೊಂಡು ಈ ಥರ ಮೆರವಣಿಗೆ ದೇವಸ್ಥಾನ ಸುತ್ತಲೂ ಎಷ್ಟೋ ಪ್ರದಕ್ಷಿಣೆ ಹಾಕ್ತಾಯಿದ್ರು. ಸೊ ಈ ಥರ ಎಲ್ಲ ವಿಗ್ರಹ ನಡೀತಾ ಇತ್ತು. ಅದಾದಮೇಲೆ ನಾವು ಊಟ ಮಾಡಿದ್ವಿ. ಈ ಥರ ತುಂಬ ವ್ಯವಸ್ಥಿತವಾಗಿ ಮಾಡಿದರು. ಇಷ್ಟು ರಶ್, ಇಷ್ಟು ಜನಗಳಿಗೂ ಸಹ ಅಲ್ಲಿ ಏನು ಹೇಳ್ತಾರೆ, ವಾಲಂಟಿಯರ್ಸ್ ನಿಂತ್ಕೊಂಡು ಊಟ ಬಡಿಸೋದಾಗಲಿ, ನಮಗೆಲ್ಲ ಅಂದರೆ ಡೈರೆಕ್ಷನ್ ತೋರಿಸೋದಾಗಲಿ, ಅಷ್ಟು ಜನರಿಗೆ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ ಒಂಚೂರು ಗಲಿಬಿಲಿ ಗದ್ದಲ ಮಾಡದೇ ಇರೋ ಹಾಗೆ ಆರಾಮಾಗಿ ಎಲ್ಲರೂ ಊಟ ಮಾಡಿಕೊಂಡು ಹೋಗೋ ಥರ ವ್ಯವಸ್ಥೆ ಮಾಡಿದರು. ಅದಂತೂ ನಂಗೆ ತುಂಬ ಖುಷಿ ಆಯಿತು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇಡೀ ಅದು ಗೋಡೌನ್ ಏನಿದೆ ಅದು ದವಸ ಧಾನ್ಯ, ಅಂದರೆ ನಾವೇನು ಕಾಣಿಕೆ ಹಾರಕ್ಕೆ ಕೊಟ್ಟಿರ್ತೀವಲ್ವ ದೇವಸ್ಥಾನಕ್ಕೆ, ಅಂದರೆ ಜನಸಾಮಾನ್ಯರು ಕೊಟ್ಟಿದ್ದು, ಅದಕ್ಕೆ ನಮ್ಮ ಕಡೆ ಭಾಷೆಯಲ್ಲಿ ಹೊರೆ ಕಾಣಿಕೆ ಅಂತ ಹೇಳ್ತಾರೆ. ಹೊರೆ ಕಾಣಿಕೆ ಅಂದರೆ ನಿಮ್ಗೆ ಏನಾದರೂ ಕೊಡ್ಬೋದು, ಲೈಕ್ ಬೆಲ್ಲ, ಅಕ್ಕಿ, ಗೋಧಿ, ಸಕ್ಕರೆ, ಉಪ್ಪು, ನಿಮಗೇನು ದೇವಸ್ಥಾನಕ್ಕೆ ಒಂದು ದಾನ ಕೊಡ್ಬೋದು ಅನಿಸುತ್ತೋ ಅದನ್ನು ನೀವು ಕೊಡ್ಬೋದು. ಅದನ್ನು ಇಲ್ಲಿ ಪ್ರತಿದಿನ ಮಾಡೋ ಅನ್ನದಾಸೋಹಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಮ್ಮ ಕಡೆಯಿಂದನೂ ಏನಾದರೂ ಒಂದು ಸಣ್ಣ ಕಾಣಿಕೆ ಈ ಬ್ರಹ್ಮಕಲಶೋತ್ಸವಕ್ಕೆ ತಾಗುತ್ತೆ. ಸೊ ಹಾಗಾಗಿ ತುಂಬ ಜನ ಕೊಟ್ಟಿದ್ರು. ಸೊ ಇಡೀ ಅದು ಗೋಡೌನ್ ಏನು ನೋಡಿದ್ರು ಅದು ಫುಲ್ ಇರೋದೇ ಹೊರೆ ಕಾಣಿಕೆ. ಅಂದರೆ ಎವ್ರಿ ಡೇ ಅದು ಖರ್ಚಾಗ್ತಾ ಇರುತ್ತೆ, ಯಾಕಂದರೆ ದಿನ ಪ್ರತಿ ಊಟ ಮತ್ತು ಎವ್ರಿ ಡೇ ಸಹ ಹಾಗೆ ಬರ್ತಾನೆ ಇರುತ್ತೆ. ಸೊ ಇದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ವಿಗ್ರಹದ ಈ ಥರ ಹೊತ್ಕೊಂಡು ಈ ಥರ ನೃತ್ಯ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ, ಅಂದರೆ ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡು ನಾವು ಸಹ ನೋಡ್ತಾ ಇದ್ವಿ, ನಮ್ಮ ಮಗಳು ಸಹ ನೋಡ್ತಾ ಇದ್ಲು. ಅದಾದಮೇಲೆ ಇಲ್ಲಿ ಬೃಂದಾವನ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ, ಅಂದರೆ ಇದೇ ಜಾತ್ರೆ, ಅಂದರೆ ಈ ಬ್ರಹ್ಮಕಲಶೋತ್ಸವಕ್ಕೋಸ್ಕರನೇ ಇದು ಈ ಥರ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದಿತ್ತು. ಅಂದರೆ ಮಕ್ಕಳಿಗೆಲ್ಲ ಆಟಿಕೆ ಸಾಮಾನುಗಳಾಗಲಿ,
ಆಮೇಲೆ ಸ್ವಲ್ಪ ಶಾಪಿಂಗ್ ಥರ ಅಂದರೆ ಹೆಣ್ಮಕ್ಳಿಗೆ ಕ್ಲಿಪ್ಸ್ಗಳು, ಸರಗಳು, ಬಳೆಗಳು, ಅಂದರೆ ಒಂದು ಜಾತ್ರೆ ಅಥವಾ ಒಂದು ಪ್ರೊಸೆಷನ್ ಅಂದರೆ ಏನೆಲ್ಲ ಇರಬೇಕೋ ಅದೆಲ್ಲನೂ ಇಲ್ಲಿತ್ತು. ಮೇನ್ಲಿ ಅಂದರೆ ಮಕ್ಕಳಿಗೋಸ್ಕರ. ನನ್ನ ಮಗಳಿಗೆ ಅಂದರೆ ಕೇಳ್ತೀರಾ, ಅವಳಿಗೆ ಹೋದ ತಕ್ಷಣ ಏನೇನು ಕಾಣುತ್ತೋ ಎಲ್ಲ ನಾನು ಕೊಡಿಸ್ತಾನೇ ಇರಬೇಕು. ಸೊ ಫಸ್ಟ್ ಇದೇನು ಹಾರಾಡೋ ಆನೆ ಥರ, ಅಂದರೆ ಈ ಥರ ಹೊತ್ಕೊಂಡು ಓಡಾಡೋದು, ಇದು ಬೇಕು ಅಂತ ತೊಗೊಂಡ್ಳು. ಫನ್ನಿ ಪಾರ್ಟೀಸ್ ಅದು ಮನೆಗೆ ಹೋದ ತಕ್ಷಣ ಮುಗಿದೋಯ್ತು. ಸೊ ಬಟ್ ಸ್ಟಿಲ್ ಮಕ್ಕಳಿಗೆ ಬೇಕಂದಿದ್ದು ಬೇಕೇ ಅಲ್ವಾ. ಸೊ ಕೊಡಿಸಿದ್ವಿ. ನಾವು ಸಹ ಒಂಚೂರು ಓಡಾಡಿದ್ವಿ, ಆಚೆ ಈಚೆ ನೋಡಿದ್ವಿ. ಇದು ತುಂಬ ದೊಡ್ಡ ಜಾಗ, ಮತ್ತು ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಐ ಥಿಂಕ್ ನಾನು ಕಲ್ಯಾಣಿನ ಅಷ್ಟು ರೆಕಾರ್ಡ್ ಮಾಡಲಿಲ್ಲ ಅನಿಸುತ್ತೆ. ಎಷ್ಟು ದೊಡ್ಡ ಕಲ್ಯಾಣಿ ಅಂದರೆ ಅದು ಇನ್ನೂ ಜೀರ್ಣೋದ್ಧಾರ ಆಗ್ತಾಯಿದೆ. ಮೇ ಬಿ ನಾನು ಅದು ಪೂರ್ತಿ ಆದಮೇಲೆ ಒಂದಿನ ಇನ್ನೊಂದು ಸಣ್ಣದಾಗಿ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ದೇವಸ್ಥಾನನ. ಐ ಥಿಂಕ್ ದಿಸ್ ವಿಲ್ ಬಿಕಮ್ ಒನ್ ಆಫ್ ದ ಬಿಗ್ ಟೆಂಪಲ್ ಅಂದ್ಕೊಳ್ತೀನಿ ಉಡುಪಿ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ, ಹೊಸದಾಗಿ ರಿನೋವೇಷನ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ದೇವರು ಆಶೀರ್ವಾದ ತೊಗೊಂಡು ವಾಪಸ್ ಇನ್ನೂ ಮನೆ ಕಡೆ ಹೋಗಬೇಕು. ಬಟ್ ಸ್ವಲ್ಪ ಈ ಹುಡುಗಿ ಒಂಚೂರು ಏನಾದರೂ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಅವಳಿಗೆ ಆಟ ಆಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಜಸ್ಟ್ ಅದೆಲ್ಲ ನೋಡಬೇಕು ಅಷ್ಟೇ. ಸೊ ಅವಳಿಗೆ ನೋಡೋಕ್ಕೆ ಮಾತ್ರ ಇಂಟ್ರೆಸ್ಟ್ ಇತ್ತು, ಯಾವುದ್ರಲ್ಲೂ ನೋ ಅಂತ ಹೇಳ್ತಾಯಿದ್ಲು. ಖಾಲಿ ಅದು ಒಂದು ಏನೋ ಗೊಂಬೆ ತೊಗೊಂಡಿದ್ಲು, ಅದರಲ್ಲೇ ನಾನು ಆಡ್ತೀನಿ, ಜಸ್ಟ್ ನೋಡ್ತೀನಿ ಅಂತ. ಸೊ ಮತ್ತು ಅಮ್ಮ ಅತ್ತೆ ಅವ್ರಿಗೇನು ಅಷ್ಟೊಂದು ಅದರಲ್ಲಿ ಆಟ ಅಂದರೆ ಆವಾಗ ತಾನೇ ನಾವು ಊಟ ಮಾಡ್ಕೊಂಡು ಬಂದಿದ್ವಲ್ಲ. ಸೊ ಈ ಥರ ಎಲ್ಲ ಆಟ ಆಡಿದರೆ ವಾಮಿಟ್ ಆಗೋದಾಗಲಿ, ತಲೆ ಸುತ್ತು ಅದೆಲ್ಲ ಬರುತ್ತೆ ಅಂತ ಅವ್ರು ಸಹ ಯಾರು ಆಟ ಆಡೋಕ್ಕೆ ಮುಂದೆ ಬರಲಿಲ್ಲ. ಸೊ ಹಾಗಾಗಿ ನಾವೇನಿಲ್ಲ, ಜಸ್ಟ್ ಹಾಗೆ ವಿ ಜಸ್ಟ್ ರೋಮ್ಡ್ ಅರೌಂಡ್ ನೋಡಿದ್ವಿ ಸುತ್ತಮುತ್ತ ಏನೆಲ್ಲ ಇದೆ ಅಂತ. ಇದು ಎಲ್ಲಪ್ಪ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಬೇಕಾದರೆ, ಇದು ಉಡುಪಿ ಮಣಿಪಾಲ್ ಹತ್ತಿರನೇ ಬರುತ್ತೆ, ಪರ್ಕಳ ಅನ್ನೋ ಪ್ಲೇಸಲ್ಲಿ. ಇದಕ್ಕೆ ಬ್ರಹ್ಮಲಿಂಗೇಶ್ವರ ಅಂತ ಒಂದು ದೇವಸ್ಥಾನದ ಹೆಸರು. ಸೊ ಇಷ್ಟೆಲ್ಲ ನೋಡ್ಕೊಂಡು ವಾಪಸ್ ನಾವು ಆಟೋ ಮಾಡ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ನಾನು ಹಸ್ಬೆಂಡ್ ಬೈಕಲ್ಲಿ ಬಂದ್ವಿ, ಉಳಿದವರೆಲ್ಲ ರಿಕ್ಷಾಲ್ಲಿ ಬಂದರು ಮನೆಗೆ. ಸೊ ಇದು ಆಗಿತ್ತು ನಮ್ಮ ಉಡುಪಿ ಡೇಸ್ನ ಒಂದು ಡಿಫ್ರೆಂಟ್ ವೀಡಿಯೋ. ಅದ್ರ ನೆಕ್ಸ್ಟ್ ಒಂದು ಎಕ್ಸೈಟಿಂಗ್ ಪಾರ್ಟ್ ಅಂದರೆ ನನ್ನ ಮಗಳ ಸೆಕೆಂಡ್ ಬರ್ಡೇ. ಹೌದು, ನಾನು ನಿಮಗೆ ಆಲ್ರೆಡಿ ಪೋಸ್ಟಲ್ಲಿ ಒಂದು ಫೋಟೋ ಹಾಕಿದ್ದೆ, ಒಂದು ಎಕ್ಸೈಟಿಂಗ್ ವೀಡಿಯೋ ಬರುತ್ತೆ ಅಂತ. ಆ ನ್ಯೂಸೇ ನನ್ನ ಮಗಳ ಬರ್ಡೇ, May 5th ಅವಳದು ಬರ್ಡೇ. ಶಿ ಹ್ಯಾಸ್ ಕಂಪ್ಲೀಟೆಡ್ 2 years. ಸೊ ನಮಗೆ ಸ್ವಲ್ಪ ಅಂದರೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ಈ ವರ್ಷ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ಲಾಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಮನೆಯವ್ರ ಮಟ್ಟಿಗೆ ಮಾತ್ರ ಹತ್ತಿರದಲ್ಲಿರೋ ಒಂದು ಹೋಟ್ಲಿಗೆ ಹೋಗಿ ಈ ಥರ ರೆಸ್ಟೋರೆಂಟಲ್ಲಿ ಸಣ್ಣದಾಗಿ ಕೇಕ್ ಕಟ್ ಮಾಡಿದ್ವಿ. ತುಂಬ ಜನನೂ ಏನು ಇನ್ವೈಟ್ ಮಾಡಿರಲಿಲ್ಲ. ಒಂದು ಬಿಸಿಲಿರೋ ಕಾರಣ, ತುಂಬ ಅಂದರೆ ತುಂಬ ಬಿಸಿಲು. ಎರಡು ನಮಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದೇ ಆಲ್ಮೋಸ್ಟ್ ಆ ದಿನದಿಂದನೇ ಹುಷಾರು ತಪ್ಪದಂಗೆ ಆಗಿತ್ತು. ಇನ್ನೂ ಸಹ ರಿಕವರಿ ಆಗ್ತಾಯಿದ್ದೀವಿ. ಸೊ ಹಾಗಾಗಿ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಏನು ಮಾಡಲಿಲ್ಲ. ಸೊ ನನ್ನ ಮುದ್ದು ಮಗಳ ಬರ್ಡೇ ಸೆಲೆಬ್ರೇಷನ್ ವೀಡಿಯೋನು ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಹೋಪ್ ನಿಮ್ಮೆಲ್ಲರೂ ಆಶೀರ್ವಾದ ಅವಳ ಮೇಲೆ ಇರಲಿ, ಅವಳಿಗೆ ಒಳ್ಳೆ ಆಯುರ ಆರೋಗ್ಯ ದೇವರು ಕೊಡಲಿ ಅಂತ ನಾನು ಸಹ ಇನ್ನೊಮ್ಮೆ ಇಲ್ಲಿ ಕೇಳ್ಕೊಳ್ತೀನಿ. ಅವಳ ಬರ್ಡೇ ಆದಾಗಿಂದನೇ ಅವಳಿಗೆ ಯಾಕೋ ಹುಷಾರು ತಪ್ಪಿದೆ. ಸೊ ದೇವ್ರ ದಯದಿಂದ ಅವಳು ಬೇಗ ಹುಷಾರಾಗಲಿ, ಬೇಗ ಆ್ಯಕ್ಟಿವ್ ಆಗಿ ಮತ್ತು ಡೇ ಕೇರಿಗೆ ಆರಾಮಾಗಿ ನಗ್ತಾ ಖುಷಿಯಾಗಿ ಹೋಗೋವಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಇದೇ ಥರ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿ ನಮ್ಮ ಮಾವ, ನಮ್ಮ ಅತ್ತೆ, ಅಮ್ಮ, ಮೈದುನ ಗಂಡಂದು ಒಂದು 2 ಜನ ಫ್ರೆಂಡ್ಸ್ ಏನೋ ಬಂದಿದ್ದರು. ಇಷ್ಟೇ ಸಿಂಪಲ್ಲಾಗಿ ಒಂದು 7-8 ಮೆಂಬರ್ಸ್ ಹೋಗಿ ಕೇಕ್ ಕಟ್ ಮಾಡಿ, ಅದಾದಮೇಲೆ ಅಲ್ಲೇ ಸಣ್ಣದಾಗಿ ಊಟ ಮಾಡಿಕೊಂಡು ಅಷ್ಟೇ ಒಂದು ಸಣ್ಣ ಪಾರ್ಟಿ ಥರ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಇಯರ್ ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ಈ ವರ್ಷ ಸ್ವಲ್ಪ ಅದೇ ಹೇಳ್ದಂಗೆ ಪದೇ ಹುಷಾರು ತಪ್ಪದಾಗೆ ಆಗಿರೋದ್ರಿಂದ ಜಾಸ್ತಿ ನಾವು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಆಮೇಲೆ ಬ್ಯಾಕ್ ಟು ಬ್ಯಾಕ್ ನಮಗೆ ಫ್ಯಾಮಿಲಿ ಫಂಕ್ಷನ್ಸ್ಗಳಿತ್ತು, ಟ್ರಾವೆಲಿಂಗ್ ಇತ್ತು. ಅಂದರೆ ಬ್ಯಾಂಗ್ಳೂರಿಂದ ಮೈಸೂರಿಂದ ಅಂದರೆ ಬ್ಯಾಂಗ್ಳೂರಿಂದ ಅಗೇನ್ ಉಡುಪಿ. ಸೊ ಡಿಫ್ರೆಂಟ್ ವೆದರ್, ಡಿಫ್ರೆಂಟ್ ವಾಟರ್ ಟೆಂಪ್ರೇಚರ್, ಸೊ ಅದೆಲ್ಲ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹುಷಾರು ತಪ್ಪಿದಂಗೆ ಆಗಿರೋದ್ರಿಂದ ಸ್ವಲ್ಪ ಸೆಲೆಬ್ರೇಷನ್ ಮೂಡಲ್ಲಿ ಇರಲಿಲ್ಲ ನಾವು ಯಾರೂ ಸಹ. ಆದರೂ ಸಹ ಸಣ್ಣ ಮಗಳಲ್ವ, ಸೊ ಅವಳಿಗೆ ಬರ್ಡೇ ಮಾಡಿದ್ರೆ ಏನೋ ಒಂದು ಮಿಸ್ಸಿಂಗ್ ಆಗಿರುತ್ತೆ ಆ ಥರ ಅನಿಸುತ್ತೆ ಅಂತ ಹೇಳಿ
ಬರ್ಡೇ ಸೆಲೆಬ್ರೇಷನ್ ನಾವು ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ಜನ ನಾವು ಹೋಗಿದ್ದು. ಸೊ ನನ್ನ ಮುದ್ದು ಬಂಗಾರಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬಂಗಾರ, ಜಸ್ಟ್ ರಿಕವರ್ ಸೂನ್ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ, ನನ್ನ ಎಲ್ಲ ಹೊಸ ವೀಡಿಯೋಸ್ಗಳು ವ್ಲಾಗ್ಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ, ನನ್ನ ಮಗು ಮೇಲೆ, ನನ್ನ ಕುಟುಂಬದ ಮೇಲೆ.